ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಗ್ಗೆ 8 ಗಂಟೆ ಆಯಿತು. ಈಗ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದೆ. ನೋಡಿ, ತುಂಬ ಚಳಿ ಇದೆ. ಜಿಟಿ ಜಿಟಿ ಮಳೆ ಹತ್ತಿಬಿಟ್ಟಿದೆ. ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ರಂಗೋಲಿ ಹಾಕೋದಕ್ಕೂ ಆಗೋದಿಲ್ಲ. ಅಷ್ಟು ಜಿಟಿ 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 ಮಳೆ. ನೋಡಿ, ಅದರಲ್ಲೇ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ. ಈಗ ಫಸ್ಟು ಚಹಾ ಕುಡಿಬೇಕು. ನೋಡಿ, ಈ ಚಳಿಗೆ ಫಸ್ಟು ಚಹಾ ಕುಡಿಬೇಕು. ಅದಕ್ಕೆ ಹಾಲು ಕಾಸೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೀನಿ. ಹಾಲಿನ ಪಾತ್ರೆ ತೊಳ್ಕೊಂಡು ಹಾಲು ಕಾಸಬೇಕು, ಹಾಗೆ ಚಹಾ ಕುಡಿಬೇಕು. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ, ಚಹಾ ಎಲ್ಲ ಕುದೀತಾ ಇದೆ. ಹಾಲು ಹಾಕ್ಕೊಂಡು ಚಹಾ ಕುಡಿಬೇಕು. ನೋಡಿ, ತುಂಬ ಚಳಿ ಇದೆ. ಹೊರಗಡೆ ವಾತಾವರಣ ಎಲ್ಲ ತುಂಬ ಮೋಡ ಇದೆ. ಕತ್ಲಂದ್ರೆ ಕತ್ಲು, ಹೊರಗಡೆ ಅಷ್ಟು ಬೆಳಕು ಇಲ್ಲ, ಏನೂ ಇಲ್ಲ, ಮೋಡ ಇದೆ. ಒಳಗಡೆ ಅಂತೂ ನಾವು ಕರೆಂಟ್ ಹಾಕಿ ಇರ್ತೀವಿ ಯಾವಾಗಲೂ. ಕರೆಂಟ್ ಬೆಳಕಿದ್ರೂ ಅಷ್ಟೇ, ಬೆಳಕಿರಲ್ಲ ಅಂದರೂ ಅಷ್ಟೇ, ಅಡುಗೆ ಮನೆ ನಮ್ಮದು ಕತ್ತಲೆ ಆಗಿಬಿಡುತ್ತೆ. ಅದಕ್ಕೆ ಕರೆಂಟ್ ಹಾಕ್ಕೊಂಡೇ ಇರಬೇಕಾಗತ್ತೆ. ಈಗ ನೋಡಿ, ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟು ಮಲ್ಕೊಂಡಿದ್ದೆ. ಈಗ ಎಲ್ಲ ಹೊಂದಿಸಿಡ್ತಾ ಇದ್ದೀನಿ. ನೋಡಿ, ಶ್ರಾವಣ ಬಂತು, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಕೆಲಸ ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು. ನೋಡಿ, 1-2 ದಿನ ಸ್ಟಿಚಿಂಗ್ ಎಲ್ಲ ಬಂದ್ ಮಾಡಿ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಎಲ್ಲ ಪಾತ್ರೆ ಎಲ್ಲ ತೊಳೆದು, ಡಬ್ಬ ಎಲ್ಲ ತೊಳೆದು ಕ್ಲೀನಾಗಿ, ಆಮೇಲೆ ಎಲ್ಲ ಮನೆಯೆಲ್ಲ ಧೂಳು ಹೊಡೆದು ಹಾಸಿಗೆ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಪ್ರತಿಯೊಂದು ಐಟಮು ಕ್ಲೀನ್ ಮಾಡ್ಕೋಬೇಕು. ಶ್ರಾವಣಕ್ಕಿನ್ನು 15 ದಿನ ಉಳಿತು. ನೋಡಿ, ಇವತ್ತು ಗುರು ಪೌರ್ಣಿಮೆ. ಎಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಈಗ ನೋಡಿ, ಚಹಾ ಆಯಿತು. ಚಹಾ ಹಾಕ್ಕೊಂಡು ನಮ್ಮ ತಾಯಿಯವರಿಗೆ ಚಹಾ ಕೊಟ್ಟು ನಾನು ಆಮೇಲೆ ಚಹಾ ಕುಡಿದು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ. ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ಇವತ್ತು ಪಡ್ಡು ಮಾಡಬೇಕಂತ ಮಾಡಿದ್ದೀನಿ. ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಚಟ್ನಿ ಮಾಡಬೇಕಂತ ಹೇಳಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಎಲ್ಲನೂ ಹುರ್ಕೋತಾ ಇದ್ದೀನಿ. ನೋಡಿ, ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಕೊಬ್ಬರಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಎರಡನ್ನು ಹಾಕಿ ಆಮೇಲೆ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಎಲ್ಲ ಹಾಕಿಬಿಟ್ಟು ರುಬ್ಕೋಬೇಕು. ನೋಡಿ, ಕೊತ್ತಂಬರಿ ಸೊಪ್ಪಿಲ್ಲ. ಮಾರ್ಕೆಟಿಗೆ ಹೋಗಬೇಕಂದ್ರೆ ಜಿಟಿ 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 ಮಳೆ ಇದೆ. ಹೀಗಾಗಿ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ತಂಪಲ್ಲಿ ಹೋದರೆ ನನಗೆ ಬರಲ್ಲ, ನೆಗಡಿನೇ ಆಗತ್ತೆ. ತಂಪಲ್ಲಿ ಓಡಾಡೋ ಹಾಗಿಲ್ಲ. ಒಂದು ಸ್ವಲ್ಪನೂ ತೋರಿಸ್ಕೊಂಡ್ರೆ ಆಗೋದಿಲ್ಲ, ನೆಗಡಿ ಬಂದುಬಿಡುತ್ತೆ. ಅದಕ್ಕೆ ನಾನು ಹೊರಗಡೆ ಹೋಗಿಲ್ಲ. ಹೋಗಬೇಕು, ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಮಳೆ ಬಂದರೆ ಹಾಗೆ ನೋಡಿ, ಎಲ್ಲೂ ಹೋಗೋದಕ್ಕಾಗಲ್ಲ. ಛತ್ರಿ ಹಿಡ್ಕೊಂಡೆ ಎಲ್ಲ ಕೆಲಸ ಮಾಡಬೇಕು. ಆದರೂ ತಂಪಲ್ಲಿ ಹೋದರೆ ಬೇಗ ನೆಗಡಿ ಬಂದುಬಿಡುತ್ತೆ ಹೊರಗಡೆ ಹೋದರೆ. ಈ ಧಾರವಾಡದಲ್ಲಿ ಮೊದಲೇ ಚಳಿ ಜಾಸ್ತಿ, ಅದರಲ್ಲಿ ಮಳೇಲಿ ನೆಂದುಕೊಂಡ್ರಂತೂ ಮುಗಿದೇ ಹೋಯಿತು. ಆಮೇಲೆ ನೆಗಡಿ, ಜ್ವರ, ಅದಕ್ಕೆ ಮತ್ತೆ ಒಂದು 15 ದಿನ ಬೇಕು ನೋಡಿ. ಅದು ಮತ್ತೆ ಬಂದರೆ ಗುಣ ಆಗೋದಕ್ಕೆ 15 ದಿನವೇ ಬೇಕು.
ಹೀಗಾಗಿ ಮೊದಲೇ ನಾವು ಹುಷಾರಿಂದ ಇರಬೇಕು ನೋಡಿ. ನಮ್ಮ ಆರೋಗ್ಯನ ನಾವೇ ಕಾಯ್ಕೋಬೇಕು, ಇಲ್ಲ ಅಂದರೆ ನಾವೇ ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಎಲ್ಲೂ ಹೋಗಿಲ್ಲ, ಹ್ಯಾಂಗೆ ಇದೆಯೋ ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ ಮನೆ ಒಳಗಡೆನೆ. ಇಲ್ಲಿ ಒಂದೊಂದು ಸಲ ಬರುತ್ತೆ, ಇದು ಮಳೆ ಹತ್ತಿದಾಗ ಯಾರೂ ಬರಲ್ಲ, ತರಕಾರಿ ತೊಗೊಂಡು ಬರಲ್ಲ. ಇಲ್ಲಿ ಟೈಮಲ್ಲಿ ಬಂದಿರ್ತಾರೆ. ಈಗ ನೋಡಿ ಚಟ್ನಿ ಎಲ್ಲ ರುಬ್ಕೋತಾ ಇದ್ದೀನಿ. ಚಟ್ನಿ ರುಬ್ಕೊಂಡು ಆಮೇಲೆ ಪಡ್ಡು ಹಾಕ್ಕೋಬೇಕು. ಪಡ್ಡು ಹಾಕ್ಕೊಂಡು ನಾಷ್ಟ ಮಾಡಬೇಕು ನೋಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಯಾರೂ ಕಮೆಂಟ್ ಜಾಸ್ತಿ ಮಾಡ್ತಾ ಇಲ್ಲ, ಲೈಕು ಮಾಡ್ತಾ ಇಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ. ಎಲ್ಲರೂ ನೋಡಿದವರೆಲ್ಲ ಲೈಕು ಕಮೆಂಟು ಮಾಡಿ ದಯವಿಟ್ಟು. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಅದು ಸಾಧ್ಯ ಆಗಲ್ಲ ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ತಿಳಿಸಿ. ಮತ್ತು ಯಾವ ಥರ ನಿಮಗೆ ವಿಡಿಯೋ ಬೇಕು, ಸ್ಟಿಚ್ಚಿಂಗ್ ವಿಡಿಯೋ ಬೇಕಂದರೆ ಸ್ಟಿಚ್ಚಿಂಗ್ ವಿಡಿಯೋ ಹೇಳಿ. ಏನೇ ಇದ್ದರೂ ಹೇಳಿ ಕಮೆಂಟ್ ಮೂಲಕ. ಈಗ ನೋಡಿ ಚಟ್ನಿ ರುಬ್ಕೊಂಡು ಆಯಿತು. ಈಗ ಪಡ್ಡು ಹಂಚಿಟ್ಕೋಬೇಕು. ಇಟ್ಕೊಂಡು ಪಡ್ಡು ಹಾಕ್ಕೋಬೇಕು ನೋಡಿ. ಚಟ್ನಿ ಬಟ್ಲಲ್ಲಿ ತೆಗಿತಾ ಇದ್ದೀನಿ ನೋಡಿ. ಯಾವಾಗಲೂ ಮಿಕ್ಸಿ ರುಬ್ಬಿದ ಕೂಡಲೇ ನೀವು ಅದರಿಂದ ಮಸಾಲೆನ ಆಗಲಿ ಚಟ್ನಿ ಆಗಲಿ ಏನೇ ಆಗಲಿ ತೆಗೆದು ಇಡಬೇಕು. ಇಲ್ಲಾಂದರೆ ಜಾರು ಕೆಟ್ಟು ಹೋಗುತ್ತೆ ನೋಡಿ. ಅದರಲ್ಲೇ ನಾವು ಇಟ್ಕೊಂಡ್ರೆ ಆವಾಗನೇ ಜಾರು ತೊಳೆದು ಬಿಟ್ಟು ಡಬ್ಬ ಹಾಕಿ. ನೀರಿನ ಅಂಶ ಅದರಲ್ಲಿ ಇರಬಾರ್ದು, ಇದ್ದರೆ ಬೇಗ ಜಾರು ಕೆಟ್ಟು ಹೋಗುತ್ತೆ. ಇದೊಂದು ನೆನಪಿಟ್ಕೊಳ್ಳಿ, ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತ ಹೇಳಿದೆ ನಾನು. ಈ ಥರ ಹೇಳಿದ್ರೆ ಗೊತ್ತಾಗತ್ತೆ, ಕೆಲವರಿಗೆ ಗೊತ್ತಿರಲ್ಲ, ಈಗ ತಾನೇ ಅಡುಗೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಗೊತ್ತಾಗಲಿ ಅಂತ ಹೇಳಿದೆ. ಚಟ್ನಿ ಆಯಿತು ನೋಡಿ. ಈಗ ನಾವು ಅಡುಗೆ ಮನೇಲಿ ಎಷ್ಟು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದು. ಇಲ್ಲ ಅಂದರೆ ಈಗ ಪದೇ ಸಾಮಾನು ಕೆಡೋದು ತುಂಬ ಆಗುತ್ತೆ. ಪ್ರತಿಯೊಂದು ಗ್ಯಾಸಿಂದ ಹಿಡಿದು ಮಿಕ್ಸಿಯಿಂದ ಹಿಡಿದು ಪ್ರತಿಯೊಂದು ಐಟಮ್ ನೋಡಿ ನಾವು ಎಷ್ಟು ಕಾಳಜಿಯಿಂದ ಇಟ್ಟರೂ ಕೂಡ ಕೆಡುತ್ತೆ ಅಂಥ ಸಾಮಾನು ಬರುತ್ತೆ. ಈಗಿನ ಸಾಮಾನು ತಾಳಿಕೆನೇ ಬರಲ್ಲ ಆ ಥರ ಸಾಮಾನುಗಳು ನೋಡಿ. ಈಗ ಹಗಲೆಲ್ಲ ರಿಪೇರಿ ಬರ್ತಾನೆ ಇರುತ್ತೆ. ಆದರೆ ಅದರಲ್ಲಿ ನಾವು ಕಾಳಜಿ ಮಾಡಿ ಇಟ್ಕೋಬೇಕು. ಮಿಕ್ಸಿ ಒಳಗಾಗಲಿ ಸ್ವಲ್ಪ ನೀರಿನ ಅಂಶನೂ ಹೋಗಬಾರ್ದು. ಅದರಲ್ಲಿ ಜಾರನ್ನು ಚೆನ್ನಾಗಿ ಒಣಗಿಸಿನೇ ಉಪಯೋಗಿಸ್ಬೇಕು. ಸ್ವಲ್ಪ ಹಿಂದುಗಡೆ ನೀರಿನ ಅಂಶ ಇದ್ದರೂ ಕೂಡ ಮಿಕ್ಸಿ ಹಾಳಾಗತ್ತೆ. ಈಗ ನೋಡಿ ಪಡ್ಡಿನ ಹಂಚು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಕಾದಿದೆ ನೋಡಿ. ಎಣ್ಣೆ ಬಿಟ್ಕೋತಾ ಇದ್ದೀನಿ. ಹಾಗೆ ಪಡ್ಡು ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಸ್ಟಿಚ್ಚಿಂಗಿಗೆಲ್ಲ ಕೂಡಬೇಕು ನೋಡಿ. ಈಗ ಇದೆಲ್ಲ ಮುಗಿಸ್ಕೊಂಡು ಸ್ಟಿಚ್ಚಿಂಗಿಗೆ ಕುಂತರೆ ಮತ್ತೆ 12 ಇಲ್ಲ 12:30 ಎದ್ದು ಆಮೇಲೆ ಸ್ನಾನ ಮಾಡಿ ಮತ್ತೆ ಅಡುಗೆ ಎಲ್ಲ ಮಾಡ್ಕೋಬೇಕು. ಡೈಲಿ ಇಷ್ಟೇ ಕೆಲಸ ನೋಡಿ ನಮ್ಮದು. ಮನೆ ಕೆಲಸ, ಸ್ಟಿಚ್ಚಿಂಗು, ಆಮೇಲೆ ಮಾರ್ಕೆಟಿಗೆ ಹೋಗಲೇಬೇಕಂದ್ರೆ ಅದೊಂದು ಮಾರ್ಕೆಟಿಗೆ ಹೋಗೋದು, ಎಲ್ಲ ತೊಗೊಂಡು ಬರೋದು, ಅದೆಲ್ಲ ಕೆಲಸ ಇರುತ್ತಲ್ಲ. ಟೇಲ್ರಿಂಗ್ ಮಟೀರಿಯಲ್ ಆಗಲಿ, ತರಕಾರಿ ಆಗಲಿ, ಮನೆಗೆ ಬೇಕಾಗಿರೋ ಸಾಮಾನಾಗಲಿ ಅದನ್ನು ತಂದ್ಕೋಬೇಕು. ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು ನೋಡಿ. ಹೆಣ್ಮಕ್ಕಳು ಚುರುಕಾಗಿದ್ರೇ ಜೀವನ, ಇಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಎಲ್ಲ ಕಡೆಯೂ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸಿಗೋದು ನೋಡಿ. ನಾವು ಕೂತಲ್ಲೇ ಬರಬೇಕು ಅಂದರೆ ಯಾವುದೂ ಬರಲ್ಲ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು ಹೆಣ್ಣುಮಕ್ಕಳು. ನಾವು ಎಷ್ಟು ಚುರುಕಾಗಿರ್ತೀವೋ ಅಷ್ಟು ಒಳ್ಳೆಯದು ನೋಡಿ. ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಮನೆ ಕೆಲಸನೂ ಆಗುತ್ತೆ ನೋಡಿ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಮನಸ್ಸು ಕೂಡ
ಚಂಚಲ ಆಗದೆ ಯಾವ ಟೆನ್ಷನ್ ಮಾಡದೇ ಇರ್ತೀವಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ. ಇಲ್ಲ ಖಾಲಿ ಕೂತ್ಕೊಂಡ್ರೆ ಇಲ್ಲದ ಯೋಚನೆಗಳು ತಲೆಯಲ್ಲಿ ಬರ್ತಾನೇ ಇರುತ್ತೆ. ಆಮೇಲೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲು ನಾವೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೇ ಇದ್ದರೆ ನಾವು ಆರಾಮಾಗಿರ್ಬೋದು. ಕೆಲಸನೂ ಆಗುತ್ತೆ, ಎಲ್ಲ ಆಗುತ್ತೆ ನೋಡಿ. ಯಾರ ಮೇಲೂ ಡಿಪೆಂಡ್ ಆಗಿ ಯಾವತ್ತೂ ಇರಬಾರ್ದು. ನಾವು ಕೈಕಾಲು ಗಟ್ಟಿ ಇರೋ ತನಕನೂ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು. ಇನ್ನೊಬ್ಬರ ಮೇಲೆ ನಾವು ಡಿಪೆಂಡಾಗಿ ಇರಬಾರ್ದು ನೋಡಿ. ಎಲ್ಲರಿಗೂ ಇದೊಂದು ನನ್ನ ಮಾತು ನೋಡಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಆ್ಯಕ್ಟಿವ್ ಆಗಿದ್ದರೆ ತುಂಬಾ ಒಳ್ಳೆಯದು ನೋಡಿ. ಏಜ್ ಆಗಿದೆ ನನಗೆ, ನನ್ನ ಕೈಲಿ ಆಗಲ್ಲ ಅಂತ ಯಾರೂ ಕೊಡೋದಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಕೆಲಸ ಮಾಡಿ. ಇದರಿಂದ ಆರೋಗ್ಯನೂ ಒಳ್ಳೆಯದಾಗತ್ತೆ, ಯಾರಿಗೂ ನಾವು ಬೇಜಾರು ಕೂಡ ಆಗಲ್ಲ. ಈಗ ನೋಡಿ ಪಡ್ಡು ಎಲ್ಲ ತಿರುವಿ ಹಾಕ್ತಾ ಇದ್ದೀನಿ ನೋಡಿ. ತಿರುವಿ ಹಾಕ್ಕೊಂಡು ಈಗ ಪಡ್ಡಾದಮೇಲೆ ನಮ್ಮ ತಾಯಿಯವ್ರಿಗೆ ಕೊಟ್ಟು ಆಮೇಲೆ ನಾನು ಇನ್ನೊಂದು ಸಲ ಹಾಕ್ಕೊಂಡು ನಾನು ತಗೋತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿ. ಎಲ್ಲರೂ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದ್ರಿಂದ ಏನು ಲಾಸ್ ಇಲ್ಲ ನೋಡಿ. ನಿಮಗೆ ನಮಗೊಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ದಯವಿಟ್ಟು ಕಮೆಂಟು, ಲೈಕು, ಶೇರು ಎಲ್ಲ ಮಾಡಿ ನೋಡಿ. ಈಗ ಪಡ್ಡು ಹಾಕ್ತಾ ಇದೆ, ಈಗ ಹಾಕ್ಕೊಡ್ಬೇಕು. ಈ ಚಳಿಗೆ ಏನೇ ಆಗಲಿ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ ನೋಡಿ. ತಣ್ಣಂದು ಏನು ತಿನ್ನೋದಕ್ಕೆ ಮನಸ್ಸಾಗಲ್ಲ. ಆವಾಗಿಂದ ಆವಾಗ ಬಿಸಿ ಬಿಸಿ ಮಾಡಿ ತಿಂದರೆ ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ತಣ್ಣಂದು ತಿನ್ನೋಕ್ಕೆ ಮನಸ್ಸಾಗಲ್ಲ ನೋಡಿ. ಯಾವಾಗಲೂ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಬಿಸಿ ಬಿಸಿ ಇರಬೇಕು ಏನೇ ಅಡುಗೆ ಆಗಲಿ. ಆವಾಗಲೇ ರುಚಿಯಾಗಿರೋದು, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಈಗ ನೋಡಿ ಆಯಿತು, ನಾಷ್ಟಕ್ಕೆ ಎಲ್ಲ ರೆಡಿ ಆಗಿದೆ. ಈಗ ನಮ್ಮ ತಾಯಿಯವ್ರಿಗೆ ಹಾಕ್ಕೊಡ್ತೀನಿ ನೋಡಿ. ಹಾಕ್ಕೊಟ್ಟು ನಾನು ಮಾಡಿಕೊಂಡು ತಿನ್ನಬೇಕು ನೋಡಿ. ನೋಡಿ ಈ ಥರ ಬಂದಿದೆ ಪಡ್ಡು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಚಟ್ನಿ ಹಾಕ್ಕೋತಾ ಇದ್ದೀನಿ ನೋಡಿ. ನೋಡಿ ಚಟ್ನಿ ಹಾಕ್ಕೊಂಡೆ ಈಗ ಕೊಡ್ತಾ ಇದ್ದೀನಿ ನಮ್ಮ ತಾಯಿಯವರಿಗೆ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜಿಟಿ ಜಿಟಿ ಮಳೆ ಇರೋದರಿಂದ ವಾಕಿಂಗಿಗೆ ಕೂಡ ಹೋಗಲಿಲ್ಲ. 2 ದಿನ ಆಯಿತು. ಮನೆಯಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಮಳೆಯಲ್ಲಿ ಹೋದರೆ ಮತ್ತೆ ನೆಗಡಿ ಅದು ಇದು ಬರುತ್ತೆ ನೋಡಿ. ತಂಪು ಗಾಳಿಲಿ ಹೊರಗೆ ಹೋಗೋಕ್ಕೆ ಆಗಲ್ಲ. ಹೀಗಾಗಿ 2 ದಿನ ಆಯಿತು ಹೋಗಿಲ್ಲ ನಾನು ವಾಕಿಂಗಿಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.